ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹಿಂದಿನ ಒಂದು ವಿಡಿಯೋದಲ್ಲಿ ನಾನು BBMP ಬೆಂಗಳೂರಲ್ಲಿ DH ಆದವರಿಗೆ 743 ಹುದ್ದೆಗಳನ್ನು ಕರೆಯಲಾಗಿತ್ತು. ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಇವತ್ತು 28ನೇ ತಾರೀಕಿಗೆ ಮತ್ತೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಇಲ್ಲಿ ನೋಡ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದೇಶ ದಿನಾಂಕ 28/8/2024 ತಿದ್ದುಪಡಿ ಪ್ರಕಟಣೆ ಅಂತ ಮಾಡಿದ್ದಾರೆ. ತಿದ್ದುಪಡಿ ಅಂದರೆ ಏನು, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಅದರಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಏನು ಮಾಡಲಾಗಿದೆ ಅನ್ನೋದನ್ನ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಜೊತೆಗೆ DHI ಜಾಬ್ಗಳಿಗೆ ನಿಮಗೆ ಮಾಹಿತಿ ಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಅಭ್ಯರ್ಥಿಗಳು DHI ಕೋರ್ಸ್ಗಳನ್ನು ಮಾಡ್ತಾಯಿದ್ದೀರಿ, ನಿಮಗೆ ಜಾಬ್ ಇನ್ಫಾರ್ಮೇಷನ್ ಬೇಕಂತಂದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮುಂದುವರಿಯೋಣ. ಇಲ್ಲಿ ನೋಡ್ಬೋದು, 28/8/2024 ಪ್ರಜಾವಾಣಿ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ PM ಅಭೀಮ್ ಯೋಜನೆಯ ಅಡಿಯಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಮ ಕ್ಲಿನಿಕ್ಗಳಿಗೆ ಅನುಮೋದನೆಗೊಂಡಿರುವ 243 ಕಿರಿಯ ಆರೋಗ್ಯ ಸಹಾಯಕ ಹುದ್ದೆಗಳು 1 ವರ್ಷ ಅವಧಿ ಪೂರ್ಣ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳನ್ನು ಕರೆಯಲಾಗಿದೆ ಅಂತ ನಾವು ನೀಡಲಾಗಿತ್ತು. ಅದಕ್ಕೆ ಸದರಿ ಪ್ರಕಟಣೆಯಲ್ಲಿ ಈ ಕೆಳಗಂತೆ ಮಾರ್ಪಾಡು ಮಾಡಲಾಗಿದೆ. ಅಂದರೆ ಅದರಲ್ಲಿ ಬದಲಾವಣೆಯನ್ನು ಮಾಡಿದಾರಂತೆ. ಏನು ಬದಲಾವಣೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂತ ಕರೆದಿದ್ದಾರೆ. ಸೊ ಹುದ್ದೆಗಳು 743 ಇದ್ದಾವೆ. ಇಲ್ಲೇನಾಗಿರಬೇಕು, SSLC SHF ಇಂದ ಟ್ರೈನಿಂಗ್ ಸರ್ಟಿಫಿಕೇಟ್ ಇರಬೇಕು, ಅಥವಾ SSLC ಮೇಲೆ 3 ವರ್ಷದ DHI ಕೋರ್ಸನ್ನು ಮಾಡಿರಬೇಕು, ಅಥವಾ PUC ಸೈನ್ಸ್ ಮೇಲೆ 2 ವರ್ಷದ DHI ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ನೋಡಿರಿ ಎಷ್ಟಿದೆ ಅಂತಂದರೆ 18,523.70 ಪೈಸಾ ಇದೆ. ಓಕೆ. ಮತ್ತು ಹುದ್ದೆಗಳು ಎಷ್ಟಿದ್ದಾವೆ, ಮತ್ತು ಏಜ್ ವಯೋಮಿತಿ ಜನರಲ್ಲಿಗೆ 35 ವರ್ಷ ಮ್ಯಾಕ್ಸಿಮಮ್ ಇದೆ ಜನರಲ್ ಅಭ್ಯರ್ಥಿಗಳಿಗೆ. OBC ಅಭ್ಯರ್ಥಿಗಳಿಗೆ 38 ವರ್ಷ ಮ್ಯಾಕ್ಸಿಮಮ್ಮು. SC ST ಕೆಟಗರಿ ಬಂದವರಿಗೆ 40 ವರ್ಷ ವಯೋಮಿತಿ ಇದೆ. ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ. ಒಟ್ಟು ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದರೆ ಪ್ಲೇಸ್, ಇಂಟರ್ವ್ಯೂಗೆ ಹೋಗಬೇಕಾಗಿರುವಂಥ ಪ್ಲೇಸ್ ಇದು. ಡಾಕ್ಟರ್ ರಾಜ್ಕುಮಾರ್ ಗ್ಲಾಸ್ ಹೌಸ್, BBMP ಹೆಡ್ ಆಫೀಸ್, NR ಸ್ಕ್ವೇರ್, ಬೆಂಗಳೂರಿಗೆ 10:30ರಿಂದ 4:30ವರೆಗೆ ಇಂಟ್ರ್ಯೂ ಇರುತ್ತೆ. ಸೊ ಈ ಇಂಟ್ರ್ಯೂಗೆ ಹೋಗಬೇಕಂದ್ರೆ ನಿಮಗೆ ಕನ್ನಡ ಕಡ್ಡಾಯವಾಗಿ ಮಾತಾಡಲಿಕ್ಕೆ ಬರಬೇಕು. ಕನ್ನಡ ಕಡ್ಡಾಯ ಜ್ಞಾನವನ್ನು ಹೊಂದಿರಬೇಕು. ಆಸಕ್ತರು ಏನು ಮಾಡಬೇಕಂದ್ರೆ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು 2 ಪ್ರತಿ ಚೆಕ್ಲಿಸ್ಟ್ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿ ದಾಖಲಾತಿಗಳನ್ನು, ಒಂದು ಸ್ವಯಂ ದೃಢೀಕರಣ ಜೆರಾಕ್ಸ್ ಪ್ರತಿಯನ್ನು 2 ಭಾವಚಿತ್ರದೊಂದಿಗೆ ಸೂಚಿಸಿರುವ ಸ್ಥಳ ಮತ್ತು ದಿನಾಂಕದಂದು ವಾಲ್ಕಿನ್ ಪ್ರಕ್ರಿಯೆಗೆ ಹಾಜರಾಗಲು ತಿಳಿಸಲಾಗಿದೆ. ಓಕೆನಾ. ಸೊ ಇದು ಇವಾಗ ಅಪ್ಡೇಟ್ ಆಗಿರುವಂಥದ್ದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇಲ್ಲಿ ಹೋಗಿ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ. www.bbmp.gov ವೆಬ್ಸೈಟಿಗೆ ಹೋಗಿ ನೀವು ವಿವರಗಳನ್ನು ನೋಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಇದು ರಿವೈಸ್ಡ್ ಆಗಿರುವಂಥ ಒಂದು ಪತ್ರಿಕೆ ಪ್ರಕಟಣೆ. ಓಕೆನಾ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ನೋಡಬೇಕು.